ಈಗ ಪ್ಲೇಯಿಂಗ್ 11 ಅಂತೂ ಆಗಿದೆ. ರಜತ್ ಪಟ್ಟಿದಾರ್ ಇದ್ದಾರೆ ಕ್ಯಾಪ್ಟನ್ ಆಗಿ, ಫಿಲ್ ಸಾಲ್ಟೇ ಇದ್ದಾರೆ, ಬೆಥಲ್ ಇಲ್ಲ ಅಂತ ಅನ್ಸುತ್ತೆ. ಸೊ ಜಿತೇಶ್ ಶರ್ಮಾ, ಅದಾದ ನಂತರ ವಿರಾಟ್ ಕೊಹ್ಲಿ, ಟೀಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್ ಬಂದಿದ್ದಾರೆ. ಅಭಿನಂದನ್ ಸಿಂಗ್ ಪ್ಲೇಯಿಂಗ್ 11 ಅಲ್ಲಿ ಇದ್ದಾರೆ ಮತ್ತು ಜಾಕೋಬ್ ಡಫಿ ಮತ್ತು ಸುಯೇಶ್ ಶರ್ಮಾ ಇದ್ದಾರೆ. ಅಭಿನಂದನ್ ಸಿಂಗ್ ಇಲ್ಲಿ ಶಾಕಿಂಗ್ ಅಂತ ಅನಿಸ್ತಾ ಇಲ್ವಾ? ಸರ್ಪ್ರೈಸಿಂಗ್. ಅದು ಏನು ಅವರು ಏನಾಗುತ್ತೆ ಇದಕ್ಕೆಲ್ಲಾನು ನೆಟ್ಸ್ ಅಲ್ಲಿ ನೋಡಿರ್ತಾರೆ. ಕರೆಕ್ಟ್. ಇವಾಗ ಫಿಲ್ ಸಾಲ್ಟು, ವಿರಾಟ್ ಕೊಹ್ಲಿ ನೆಟ್ಸ್ ಅಲ್ಲಿ ವಿಪರೀತ ಚೆನ್ನಾಗಿ ಆಡ್ತಾ ಇದ್ರು ಅಂತ ನಮ್ಮ ಇವರು ಟೀಮ್ ಓನರ್ ಹೇಳ್ತಾ ಇದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ರು ಅಂತ. ಅದೇ ಥರನೇ ಇವ್ರದ್ದು ಏನೋ ಒಂದು ಸ್ವಲ್ಪ ವೇರಿಯೇಷನ್ಸ್ನ ನೋಡಿರ್ಬೇಕು. ಅಭಿನಂದನ್ ಸಿಂಗ್ ವೇರಿಯೇಷನ್ಸ್ ನೋಡ್ಬಿಟ್ಟು ಮೇ ಬಿ ವಿ ಕ್ಯಾನ್ ಗಿವ್ ಇಟ್ ಎ ಟ್ರೈ ಅಂತಾನು ಮಾಡ್ಬೋದು. ಇನ್ನೊಂದೇನು ಅಂತಂದ್ರೆ ಈ ಬೌಲರ್ನ ಜಾಸ್ತಿ ಸ್ಟಡಿ ಮಾಡಿರಲ್ಲ, ಎಲ್ಲಾರನ್ನು ಪ್ರತಿ ಒಬ್ಬರು ಜಾತಕನೂ ತೆಗೆದಿರ್ತಾರೆ, ಎಲ್ಲಾನು ನೋಡಿರ್ತಾರೆ. ಆದರೂ ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಇವ್ರದ್ದೇನೋ ಈ ಥರ ನಿನ್ನೆ ಮೊನ್ನೆ ಏನೋ ಡೆವಲಪ್ ಮಾಡ್ಕೊಂಡಿದ್ದಾರೆ ಅಥವಾ ಈಗ ಹೊಸದಾಗಿ ಏನೋ ಮಾಡಿದಾರಲ್ಲ, ಅಟ್ಲೀಸ್ಟ್ ಅದನ್ನ ನೋಡಿರಲ್ಲ ಅನ್ನೋದು. ಪ್ಲೇಯಿಂಗ್ 11 ಒಂದ್ಸರಿ ಇನ್ನೊಂದು ನೋಡ್ಬಿಡೋಣ. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಎಂದಿನಂತೆ ಓಪನರ್ಸ್ ಆಗ್ತಾರೆ. ಅದಾದ ನಂತರ ನಮ್ಮ ಕ್ಯಾಪ್ಟನ್ ಇರ್ತಾರೆ ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಸುಯೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ಜೊತೆಗೆ ಜೇಕಬ್ ಡಫಿ, ಅಭಿನಂದನ್ ಸಿಂಗ್. ಇಲ್ಲಿ ನಮ್ಮ ಕರ್ನಾಟಕ ಪ್ಲೇಯರ್ ಮಿಸ್ ಆದಂಗೆ ಇದೆಯಲ್ಲ. ಸಿಂಪಲ್ ಅಭಿನಂದನ್ ಆಚೆ ಹೋಗ್ತಾರೆ, ಪಡಿಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹೊರಗಡೆ ಬರ್ತಾರೆ. ಫಸ್ಟ್ ಬೌಲಿಂಗ್ ಆಗಿದ್ರಿಂದ, ಫಸ್ಟ್ ಬ್ಯಾಟಿಂಗ್ ಇದ್ದಿದ್ರೆ ಪಡಿಕಲ್ ಆಡ್ತಾ ಇದ್ರು, ಅಭಿನಂದನ್ ಆಮೇಲೆ ಬರ್ತಾ ಇದ್ರು. ಈಗ ಅಭಿನಂದನ್ ಈ ವರ್ಷನೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿನೇ ಆಡಿಸ್ತಾ ಇದ್ದಾರೆ. ಹೌದು ರೈಟ್ ಆಪ್ಷನ್ ಅದ್ರಲ್ಲಿ ಏನು. ಇವಾಗ ಯಾಕಂದ್ರೆ ನಾವು 1 ಓವರ್ ಕೂಡ ಹಾಕ್ಸೋದಕ್ಕಾಗಲ್ಲ ಪಡಿಕಲ್ ಕೈಲಿ ಬೌಲಿಂಗ್. ಸೊ ಹಾಗಾಗಿ ಸಿಂಪಲ್ ಕರೆಕ್ಟ್ ಆಗಿದೆ. ಪಡಿಕಲ್ ಕೂಡ ಒಳಗಡೆ ಬರ್ತಾರೆ. ಅಭಿನಂದನ್ ಸಿಂಗ್ ಮಾತ್ರ ಶಾಕಿಂಗ್, ಬಿಟ್ರೆ ಇನ್ ಎಲ್ಲ ಸೇಮ್ ಟು ಸೇಮ್ ಇದೆ. ಏನೋ SRH ಹೇಗಿದೆ ಹಾಗಾದ್ರೆ? ಇಶಾನ್ ಕಿಶಾನ್ ಕ್ಯಾಪ್ಟನ್ ಆಗಿರ್ತಾರೆ ಈ ಬಾರಿ. ಅಭಿಷೇಕ್ ಶರ್ಮಾ ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ, ಟ್ರಾವಿಸ್ ಹೆಡ್, ಹೆನ್ರಿಚ್ ಕ್ಲಾಸನ್, ಇಶಾನ್ ಮಾಲಿಂಗ ಇದ್ದಾರೆ. ಅದಾದ ನಂತರ ಸಲೀಲ್ ಅರೋರಾ, ಹರ್ಷಲ್ ಪಟೇಲ್, ಜೊತೆಗೆ ವರ್ಮಾ ಅವರಿದ್ದಾರೆ, ಅನಿಕೇತ್ ವರ್ಮಾ, ಹರ್ಷ್ ದುಬೆ ಮತ್ತು ಉನಾದ್ ಕಟ್. ಬೌಲಿಂಗ್ ಹೇಳ್ಕೊಳ್ಳೋದಿಲ್ಲ, ಬಟ್ ಇಲ್ಲಿ ನಮ್ಮ RCB ಇಂದ ಹೋದಂತ ಪ್ಲೇಯರ್ ಇಲ್ಲ. ಯಾರು ಹೇಳಿ? ಆಕ್ಚುಲಿ ಇಲ್ಲ, ಅವ್ರು ಬರೋದಕ್ಕಾಗಲ್ಲ. ಫಾರಿನ್ ಸ್ಲಾಟ್ ಫಾರಿನ್ ಪ್ಲೇಯರ್ ಬರೋದಕ್ಕಾಗಲ್ಲ. ಆಕ್ಚುಲಿ ಅವ್ರು ಅದನ್ನ ಮಾಡಬಹುದಾಗಿತ್ತು. ಲಿವಿಂಗ್ ಸ್ಟೋನ್ ನ ಕಣ್ಮುಚ್ಕೊಂಡು ಪ್ಲೇಯಿಂಗ್ 11 ಅಲ್ಲಿ, ಯಾಕಂದ್ರೆ ಲಾಸ್ಟ್ ವರ್ಷ ಪೂರ್ತಿ ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ. RCB ಬೌಲರ್ಸ್ ಇವಾಗ ಭುವನೇಶ್ವರ್ ಹೆಂಗಾಗ್ತಾರೆ ಗೊತ್ತು, ಭುವನೇಶ್ವರ್ ಬೌಲಿಂಗ್ ನೆಟ್ಟಲ್ ಪ್ರಾಕ್ಟೀಸ್ ಮಾಡಿರ್ತಾರೆ ಹೋದ ವರ್ಷ. ಸುಯೇಶ್ ಶರ್ಮಾ ಅದಕ್ಕೆ ಪ್ರಾಕ್ಟೀಸ್ ಮಾಡಿರ್ತಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಲಿವಿಂಗ್ ಸ್ಟೋನ್ ನ ಕಣ್ಮುಚ್ಕೊಂಡು ಕರ್ಕೊಂಡ್ ಬರ್ಬೋದಾಗಿತ್ತು ಅವ್ರು ಪ್ಲೇಯಿಂಗ್ 11 ಅಲ್ಲಿ. ಸೊ ಹೆಂಗಿದೆ ಸರ್ ಟೀಮ್ ಟೋಟಲ್ ಆಗಿ? ಅದೇ ಆಸ್ ಎಕ್ಸ್ಪೆಕ್ಟೆಡ್, ಎರಡೂ ಟೀಮ್ ಆಸ್ ಎಕ್ಸ್ಪೆಕ್ಟೆಡ್. ಇವ್ರು ಅಭಿನಂದನ್ ಸಿಂಗ್ ಒಂದು ದೊಡ್ಡ ಸರ್ಪ್ರೈಸ್, ಅಂದ್ರೆ ನಮಗೆ ಸರ್ಪ್ರೈಸ್ ಬಾಂಬ್ ಅಂತಾನೆ ಹೇಳ್ಬೋದು. ಕರೆಕ್ಟ್. ಅವ್ರ ಕಡೆ ಹೆಚ್ಚು ಕಮ್ಮಿ ಹೇಗೆ ನಾವು ಅನ್ಕೊಂಡಿದ್ವು ಅದೇ ಥರನೇ ಇದೆ ಅವ್ರ ಟೀಮು. ಆ್ಯಂಡ್ ಅವ್ರದ್ದು ಬೌಲಿಂಗ್ ವೀಕ್ ಆಗಿದ್ದೇ ಇದೆ. ಸೊ ಹೇಗಾಗತ್ತೆ ಅಂತ ನೋಡಬೇಕು. ಪ್ರಾಬಬ್ಲಿ ಇವಾಗ ಐ ಥಿಂಕ್ ಗುಡ್ ಚಾನ್ಸ್ ಫಾರ್ RCB. ಸುಯೇಶ್ ಶರ್ಮಾ ಕೂಡ, ಸುಯೇಶ್ ಶರ್ಮಾ ಇದ್ದಾರೆ, ಓಕೆ ಇರ್ತಾರೆ ಅವ್ರು. ಫಸ್ಟ್ ನಾವು ಬೌಲಿಂಗ್ ಆಗಿರೋದ್ರಿಂದ ಸುಯೇಶ್ ಪ್ರತಿ ಬಾರಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾ ಇದ್ರು. ಅಲ್ಲ, ಅದು ಫಸ್ಟ್ ಬೌಲಿಂಗ್ ಮಾಡಿದಾಗ ಇದ್ದೇ ಇರ್ತಾರೆ ಟೀಮಲ್ಲಿ. ಸೆಕೆಂಡ್ ಬೌಲಿಂಗ್ ಮಾಡಿದಾಗ ಅವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಇವಾಗೂ ಓವರ್ ಆಲ್ ಜರ್ನಿ ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್. ಯಾವಾಗ ನಾವು ಫಸ್ಟ್ ಬ್ಯಾಟ್ ಮಾಡಿದಾಗ ಮಾತ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಮೇಲೆ ಜಾಯ್ನ್ ಆಗ್ತಾರೆ ನೋಡಿ. ಆಲ್ಮೋಸ್ಟ್ ಓಕೆ, ಮಂಗೇಶ್ ಯಾದವ್ ಮಿಸ್ ಆಗಿದ್ದಾರೆ ಇವತ್ತು. ಮಂಗೇಶ್ ಯಾದವ್ ಅಭಿನಂದನ್ ಮೇಲೆ ಮಂಗೇಶ್ಗೆ ಜಾಗ ಅಂದ್ರೆ ಅಭಿನಂದನ್ ಸಿಂಗ್ ವೇಗದ ಬೌಲರ್ ಅಥವಾ? ನಂಗೆ ನಾಟ್ ವೆರಿ ಶೋರ್. ಐ ಮೀನ್ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಟ್ ನೇಮ್ ಅಟ್ ಆಲ್. ಓಕೆ, ಎಲ್ಲಿ ನೋಡಿ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟ್ಟಿದಾರ್, ಜಿತೇಶ್ ಶರ್ಮಾ ಇಲ್ಲಿವರೆಗೂ ಬ್ಯಾಟ್ಸ್ಮನ್ಗಳು. ಟೀಮ್ ಡೇವಿಡ್ ಓಕೆ, ಅಲ್ಲಿಂದ ಎಲ್ಲ ಬೌಲರ್ಗಳು ಕಾಣಿಸ್ತಾರೆ ನೋಡಿ. ಕೃಣಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡ್, ಅದಾದ ಸುಯೇಶ್ ಶರ್ಮಾ, ಅದಾದ್ಮೇಲೆ ಎಲ್ಲ ಆಲ್ಮೋಸ್ಟ್ ಬೌಲಿಂಗು ಇದೆ, ಬ್ಯಾಟಿಂಗ್ ಕೂಡ ಹಿಂಗೆ, ಅಂದ್ರೆ ಸಮಬಲದ ಟೀಮ್ ಇದು. ಹೌದು. ಓಕೆ, ಸೊ ಅಭಿನಂದನ್ ಸಿಂಗ್ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು. ಯಾಕೆ ಅಂತಂದ್ರೆ ಅಭಿನಂದನ್ ಸಿಂಗ್ ಏನು ಎತ್ತ ಹೆಂಗೆ ಲಿಟಲ್ ಸರ್ಪ್ರೈಸಿಂಗ್ ಟು ಬಿ ಫ್ರಾಂಕ್. ಸರ್ಪ್ರೈಸಿಂಗ್. ಲೈನು ಲೆಂತ್ ಚೆನ್ನಾಗಿದೆ ಅವ್ರದ್ದು, ಒಳ್ಳೆ ಬೌಲರು. ಜೊತೆಗೆ ಒಂದು ಏನಂದ್ರೆ ಅದೇ ಸರ್ ಹೇಳ್ದಾಗ ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಏನೋ ಒಂದು ಕಾಣಿಸಿರುತ್ತೆ. ಈಗ ಅಂತಂತ ಪ್ಲೇಯರ್ಸ್ ಇರ್ಬೇಕಾದ್ರೆ ಮಂಗೇಶ್ ಯಾದವ್ ಬೇರೆಯವರೆಲ್ಲ ಇದ್ದಾಗ ಇವ್ರನ್ನ ಒಳಗಡೆ ತಗೊಂಡ್ಬರ್ತಾರೆ ಅಂದ್ರೆ ಏನೋ ನೋಡಿರ್ತಾರೆ ಅವರಲ್ಲಿ. ಅಂಡ್ ಅದ್ರ ಜೊತೆಗೆ SRH ಟೀಮ್ ಕೂಡ ಅವರು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಬ್ವಿಯಸ್ಲಿ ಎಲ್ಲ ನೋಡಿರ್ತಾರೆ, ರಿಸರ್ಚ್ ಮಾಡಿರ್ತಾರೆ, ವಿಡಿಯೋಸ್ ನೋಡಿರ್ತಾರೆ ರಾತ್ರಿ ಎಲ್ಲ
ಕುತ್ಕೊಂಡು ಯಾರ್ದು ಲೈನು ಲೆಂತ್ ಹೆಂಗಿದೆ ಯಾವ ಸ್ಟ್ರೆಂತ್ ಅಂತ. ಬಟ್ ಅಭಿನಂದನ್ ಸಿಂಗ್ಗೆ 20% ಪ್ರಿಪೇರ್ ಆಗಿರ್ತಾರೆ, ಇನ್ ಮಿಕ್ದವ್ರಿಗೆ 60-70% ಆಗಿರ್ತಾರೆ. ಇದು ಔಟ್ ಆಫ್ ಸಿಲೆಬಸ್ ಅವ್ರದ್ದು, ಇವ್ರನ್ನ ತಗೊಂಬಂದ್ಬಿಟ್ರ ಹಿಂಗೆ ಅನ್ನೋದು. ಸೊ ಅದೊಂದು ಗೇಮ್ ಕೂಡ ಇರುತ್ತೆ. UP ಆಡ್ತಾರೆ ಅಂತ ಸದ್ಯಕ್ಕೆ ಗೊತ್ತಾಯ್ತು. 15 ವಿಕೆಟ್ UP ಫ್ಯಾಲ್ಕನ್ಸ್ ಅಂತ ಒಂದು ಟೀಮ್ಗೆ ಆಡ್ಬಿಟ್ಟು ಅಲ್ಲಿ ಪ್ರೀಮಿಯರ್ ಲೀಗ್ ಅಲ್ಲಿ ನಮ್ದು ಮಹಾರಾಜ ಕಪ್ ತರ ಅವ್ರದ್ದು ಆಡಿ ಅಲ್ಲಿ 15 ವಿಕೆಟ್ಸ್ ತಗೊಂಡಿದ್ರು. ವೆರಿ ಗುಡ್ ಆವರೇಜ್ ಅಂಡ್ ಸ್ಟ್ರೈಕ್ ರೇಟ್ 13.8. ಸೊ ಆದ್ರಿಂದ ಅವ್ರನ್ನ ತಗೊಂಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅನ್ನೋದು ವಿ ವಿಲ್ ಹ್ಯಾವ್ ಟು ಸಿ. ಬಟ್ ಆಸ್ ಆಫ್ ನೌ ಈಸ್ ಎ ಗುಡ್ ಬೌಲಿಂಗ್ ಆಪ್ಷನ್ ಅಂತ ಅನಿಸ್ತಾ ಇದೆ. ಹಿ ಶುಡ್ ಬಿ ಎ ಪೇಸ್ ಬೌಲರ್. ಒಳ್ಳೆ ಬೌಲರ್, ಅದ್ರಲ್ಲಿ ಆಶ್ಚರ್ಯ ಇಲ್ಲ. ಈಗ ಅವ್ರಿಗಿರೋ ಟಾಸ್ಕ್ ಪ್ರೆಷರ್ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ. ಇವಾಗ ನೀವು ಹೇಳಿದ್ರಲ್ಲ, ಸರ್ ಹೇಳಿದ್ರಲ್ಲ, ಅದನ್ನೆಲ್ಲ ಯಾರು ನೋಡೇ ಇರಲ್ಲ. ಅವ್ರಿಗೆ ಆ ಲೈಮ್ ಲೈಟ್ ಅನ್ನೋದು ಸಿಕ್ಕೇ ಇರಲ್ಲ. ಇಲ್ಲಿವರೆಗೂ ಅವ್ರು ಸಿಕ್ಕಿರೋ ಲೈಮ್ ಲೈಟ್ ಅಂದ್ರೆ ಆಕ್ಷನ್ ಅಲ್ಲಿ ಬಿಡ್ಡಲ್ಲಿ ತಗೊಂಡ್ರಲ್ಲ ಅದೇ. ಯಾರಿದು RCB ಬಂದ್ರೆ, ಯಾಕಂದ್ರೆ RCB ಫ್ಯಾನ್ಸ್ ಗೊತ್ತಲ್ವಾ ನಿಮ್ಗೆ ಬಲಿಷ್ಠವಾಗಿ ಎಷ್ಟು ಸಮುದ್ರ ಇದ್ದಂಗಿದೆ. ಅವರೆಲ್ಲ ಒಂದು ಕಣ್ಣಿಟ್ಟಿರ್ತಾರೆ. ಅದು ಬಿಟ್ರೆ ಇವತ್ತು ದೊಡ್ಡ RCB ಓನರ್ ಈಗ ಹೊಸದಾಗಿ ಅನನ್ಯ ಬಿರ್ಲಾ ಇದಾರಲ್ಲ, RCB ಕೊಂಡ್ಕೊಳ್ಳೋಕ್ಕಿಂತ ಮುಂಚೆ 3-4K ಇದು ಇತ್ತಂತೆ ಫಾಲೋವರ್ಸ್. ಈಗ 1 ಮಿಲಿಯನ್ ಮೇಲೆ ಹೋಗಿದೆ.